ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರನ್ನ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ದರ್ಶನ್ ಅವರಿಗೆ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯ ಎದುರು ದರ್ಶನ್ ಅವರ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ಅಭಿಮಾನಿಗಳನ್ನ ಕೂಡ ಪೊಲೀಸ್ ಅಧಿಕಾರಿಗಳು ತಡೆಯುವಲ್ಲಿ ಇದೀಗ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರು ಕೊಲೆ ಮಾಡಿಲ್ಲ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಬೇಕಂತಲೇ ದರ್ಶನ್ ಅವರ ಹೆಸರನ್ನ ಈ ಪ್ರಕರಣದಲ್ಲಿ ತಳುಕು ಹಾಕಿದ್ದಾರೆ ಅಂತ ಅವರ ಫ್ಯಾನ್ಸ್ಗಳು ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಪೊಲೀಸ್ ಠಾಣೆಯ ಎದುರು ಅಪಾರ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಠಾಣೆ ಬಿಟ್ಟು ಹೋಗೋದಿಲ್ಲ, ನಾವು ಎದುರಿನಿಂದ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ದರ್ಶನ್ ಅವರನ್ನ ಈ ಕೂಡಲೇ ಬಿಡುಗಡೆ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ಕೂಡ ಅವರ ಅಭಿಮಾನಿಗಳು ಇಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಠಾಣೆಯ ಒಳಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನಟ ದರ್ಶನ್ ಅವರಿಗೆ ಫುಲ್ ಡ್ರಿಲ್ ನಡೆಸಿದ್ದಾರೆ. ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೂ ನಿಮಗೂ ಏನು ಸಂಬಂಧ, ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಹತ್ರ ಇರುವಂತಹ ಎವಿಡೆನ್ಸಸ್ಗಳು ಈ ರೀತಿಯಾಗಿದೆ. ಅದೇ ರೀತಿಯಾಗಿ ಮೊದಲು ಅರೆಸ್ಟ್ ಆಗಿದ್ದಂತಹ 3 ಜನ ಆರೋಪಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕನ್ಫೆಷನ್ ಮಾಡಿದ್ದಾರೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನಿಮ್ಮ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ದಿನ ನೀವು ಎಲ್ಲಿದ್ರಿ, ಆ ಒಂದು ಸ್ಥಳದಲ್ಲಿ ಅಂದರೆ ಸ್ಪಾಟ್ ಏನಿತ್ತು, ಹತ್ಯೆ ನಡೆದಿರುವಂತಹ ಸ್ಪಾಟ್ ಏನಿತ್ತು, ಆ ಸ್ಪಾಟ್ನಲ್ಲಿ ನೀವೇನಾದರೂ ಇದ್ರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಅವರ ಅಭಿಮಾನಿಗಳು ಠಾಣೆಯ ಎದುರು ಜಮಾಯಿಸಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ, ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಟ ದರ್ಶನ್ ಅವರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒತ್ತಾಯ, ಬೇಡಿಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಮೇಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಒಂದೆಡೆ ನಟ ದರ್ಶನ್ ಅವರಿಗೆ ಪೊಲೀಸರು ಫುಲ್ ಡ್ರಿಲ್ ನಡೆಸ್ತಾ ಇದ್ದಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಅವರ ಅಭಿಮಾನಿಗಳು ಎಲ್ಲೋ ಒಂದೆಡೆ ಹುಚ್ಚು ಅಭಿಮಾನವನ್ನು ತೋರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಾನೂನಾತ್ಮಕ ಒಂದು ಪ್ರಕ್ರಿಯೆ ನಡಿಬೇಕಾಗಿದೆ, ನಡಿಲೇಬೇಕು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಹೊರಗೆ ಯಾವ ರೀತಿಯಾಗಿ ಒಂದು ಪರಿಸ್ಥಿತಿ ಎದುರಾಗಿದೆ, ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಏನೆಲ್ಲ ಬೇಡಿಕೆಯನ್ನ ಇಡ್ತಾ ಹೋಗ್ತಾ ಇದ್ದಾರೆ ಅಂತ. ಸಂತೋಷ್, ಏನು ಕೊಲೆ ಆರೋಪವನ್ನು ಹೊತ್ತಿರುವಂತಹ ನಟ ದರ್ಶನ್ ಅವರನ್ನ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅವರ ಪವಿತ್ರ ಗೌಡ ಹಾಗೂ 9 ಜನಕ್ಕಿಂತ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪವನ್ನು ಹೊತ್ತಿದ್ದಾರೆ, ಆದ್ರೆ ಅದನ್ನ ಸಂಪೂರ್ಣವಾಗಿ ಯಾರೆಲ್ಲ ಭಾಗಿಯಾಗಿದ್ರು, ಯಾವ ರೀತಿಯಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಲಾಯಿತು, ಏನು ಕೊಲೆಯಾದಂತಹ ವ್ಯಕ್ತಿ ಇಲ್ಲಿಗೆ ಬಂದಿದ್ದು ಹೇಗೆ, ಇದೆಲ್ಲ ವಿಚಾರಣೆ ನಂತರ ಹೊರಗಡೆ ಬರುತ್ತೆ. ಅಂದ್ರೆ ವಿಚಾರಣೆ ನಂತರ ಒಂದಷ್ಟು ಸತ್ಯಗಳು ಆಚೆ ಬರುತ್ತೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅಭಿಮಾನಿಗಳು ಹೇಳೋದೇನೋ ಈ ವಿಚಾರದಲ್ಲಿ ಅವರು ಇನ್ವಾಲ್ವ್ ಆಗಿರೋಕೆ ಸಾಧ್ಯ ಇಲ್ಲ, ಏನೋ ಒಂದು ಮಾತು ಹೇಳಿ ಒಂದೇಟು ಹೊಡೆದಿರ್ಬೋದು, ಆದ್ರೆ ಕೊಲೆ ಮಾಡುವಂತ ಮಟ್ಟಕ್ಕೆ ಅವ್ರು ಹೋಗೋದಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ನಾವೀಗ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಅಭಿಮಾನಿ, ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಆರೋಪವನ್ನು ಹೊತ್ತಿದ್ದಾರೆ. ಈ ತರ ಎಲ್ಲ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಠಾಣೆಯ ಎದುರು ದರ್ಶನ್ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಅವರ ಬಿಡುಗಡೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಕೋಪದಲ್ಲಿ ಒಂದೇಟು ಹೊಡೆದಿರಬಹುದು, ಆದರೆ ಕೊಲೆ ಮಾಡುವಂತಹ ಮಟ್ಟಕ್ಕೆ ಅವರು ಇಳಿಯುವಂಥವರಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಅವರ ಹೆಸರನ್ನ ಸುಮ್ಮನೆ ತಳುಕು ಹಾಕಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅವರನ್ನ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತಿದು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗ ಸಾಕಷ್ಟು ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದ ಚರ್ಚೆಗಳು ಕೂಡ ನಡೀತಾ ಇದೆ. ಈ ನಡುವೆ ಪೊಲೀಸ್ ಠಾಣೆಯ ಎದುರು ಕೂಡ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಮತ್ತೊಂದೆಡೆಯಲ್ಲಿ ಠಾಣೆಯ ಒಳಗೆ ಪೊಲೀಸರು ಅವರಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ.